ಅವರು ನೀವು ತಾಳಿ ತೊಗೊಂಡ್ರಲ್ಲ ಕೈಯಲ್ಲಿ ಕಟ್ಟಬೇಕು ಅಂತ, ಹಾನೆಸ್ಟಾಗಿ ಹೇಳಿ, ಇನ್ನೇನು ತಾಳಿ ಕಟ್ಟಬೇಕು ತಲೆಗೆ ಏನು ಓಡ್ತಿತ್ತು? ಮೈ ಗಾಡ್, ಇದು ಯಾವ ಹುಡುಗನ್ ಕೇಳಿದ್ರು ಕಷ್ಟ ಆಗ್ಬೋದೇನೋ, ಬಟ್ ನನ್ನ ತಲೆಯಲ್ಲಿ 1000 ಓಡ್ತಾ ಇತ್ತು. ಒಂದಷ್ಟನ್ನ ಸೋಸಿ ಹೇಳೋ ಅಂಥದ್ದು ನನಗಿದೆ, ಹೇಳ್ತೀನಿ ಬೇಕಾರೆ. ಮೊದಲನೇದು, ಅಯ್ಯಯ್ಯಪ್ಪ, ಈಗ ಇಷ್ಟು ದಿನ ನನಗೆ ಎಲ್ಲ ಒಂದಕ್ಕೋಸ್ಕರ ಓಡಾಡಬೇಕಿತ್ತು, ಈಗ ನಾಳೆಯಿಂದ ನಾನು 2ಕ್ಕೆ ಓಡಾಡಬೇಕೆ ಅನ್ನೋದೊಂದು ಭಯ ಇತ್ತು. ತುಂಬ ಜೀವನ ಟೈಮ್ ಸ್ಪೆಂಡ್ ಮಾಡಿರೋದು ಗ್ರೌಂಡ್ನಲ್ಲಿ ಮಾತ್ರನೇ, ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಕಳೆದಂಥ ದಿನಗಳಲ್ಲಿ ಗ್ರೌಂಡ್ನಲ್ಲಿ ಕಳೆದಂಥ ದಿನಗಳು ತೆಗೆದಿಟ್ರೆ ಇವತ್ತಿಗೂ ನನ್ನ ಜೀವನದಲ್ಲಿ ಅದು ಟಾಪಲ್ಲೇ ನಿಲ್ಲುತ್ತೆ. ಸೊ ಆ ಥರ ಬೆಳೆದಂಥ ಹುಡುಗ ನಾನು. ಸೊ ಆ ಥರ ಬೆಳೆ ಹುಡುಗರಿಗೆ ಏನಿರುತ್ತೆ ಗೊತ್ತಾ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಆಟ ಆಡಬೇಕು, ಹುಡುಗರ ಜೊತೆ ತಿರುಗಾಡ್ಕೊಂಡಿರ್ಬೇಕು, ಮನಗಬೇಕು, ಎದ್ದೇಳಬೇಕು, ಇಷ್ಟೇ ಬಂದಿರೋದು ಜೀವನದಲ್ಲಿ. ಸೊ ಈ ಥರದ ಒಬ್ಬ ಹುಡುಗನಿಗೆ ಒಂದು ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅಂತಂದಾಗ ಆ ಜವಾಬ್ದಾರಿಗಳನ್ನು ತಗೊಳ್ಳೋದಕ್ಕೆ ನಾನು ಇನ್ನೂ ರೆಡಿ ಇರಲಿಲ್ಲ ಸರ್. ನಾನು ತಾಳಿ ಕಟ್ಟಿದಾಗೂ ರೆಡಿ ಇಲ್ಲ ಸರ್. ನಾನು ರೆಡಿ ಅಂತ ಎಲ್ಲರೂ ಹೇಳ್ಬೋದು, ನನಗೆ ಗೊತ್ತಿಲ್ಲ, ನಾನು ರೆಡಿ ಇಲ್ಲ. ಅದು ಒಂದು ಭಯ. ಮತ್ತು ತುಂಬ ದೊಡ್ಡ ಭಯ ಯಾವುದಿತ್ತು ಅಂತಂದರೆ, ಅವಳು ಬೆಳೆದು ಬಂದಿದ್ದ ವಾತಾವರಣ ಬೇರೆ, ನಾನು ಇರೋವಂಥ ವಾತಾವರಣ ಬೇರೆ. ಎಷ್ಟು ಮಟ್ಟಿಗೆ ಒಪ್ಕೊಂತಾಳೆ ಅನ್ನೋ ಒಂದು ಭಯ ಇತ್ತು. ಅದು ತುಂಬ ಕಷ್ಟ.